ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಹಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ, ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಶಿವನ ಪ್ರಜ್ಞೆ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೀನಿ. ಆ ಭಗವಂತನಿಗೆ ನಮಗೆ ಸಂಬಂಧವೇನು, ಜೀವನದ ಗುರಿ ಏನು ಎಂದು ನಾವು ತಿಳಿದುಕೊಳ್ಳಬೇಕು. ಲೌಕಿಕವಾದಂತಹ ಈ ಜೀವನದಲ್ಲಿ ನಾವು ಆ ಭಗವಂತನನ್ನೇ ಮರೆತಿದ್ದೇವೆ. ಭಗವಂತನ ನಾಮಸ್ಮರಣೆಯಿಂದ ನಮ್ಮ ಜೀವನ ಪುನರ್ಜೀವನವಾಗುತ್ತದೆ. ಹೀಗಾಗಿ ಪ್ರತಿಯೊಬ್ಬರ ಹೃದಯದಲ್ಲಿ ಭಗವಂತ ಸುಪ್ತವಾಗಿ ಅಡಗಿದ್ದಾನೆ, ಅದನ್ನು ನಾವು ಅರಿಯಬೇಕು. ಯಾವ ರೀತಿಯಾಗಿ ಒಬ್ಬ ತರುಣಿಯ ಸಹವಾಸದಲ್ಲಿ ಇದ್ದಾಗ ಅವನು ಹೇಗೆ ಆಕರ್ಷಿತನಾಗುತ್ತಾನೋ, ಹಾಗೆಯೇ ಭಕ್ತರ ಸಹವಾಸದಲ್ಲಿ ನಾವು ಇರಬೇಕು. ಸಜ್ಜನರ ಸಹವಾಸದಲ್ಲಿ ಇದ್ದಾಗ ಆ ಸುಪ್ತವಾಗಿರುವ ಭಗವಂತನ ಅರಿವು ನಮಗಾಗುತ್ತದೆ. ಹೀಗೆ ಭಗವಂತನನ್ನು ನಾವು ಪ್ರೀತಿಸುವುದು ದೂರವೇ ಉಳಿಯಿತು, ಅವನನ್ನು ಅರಿಯಲು ಬಯಸುವುದಿಲ್ಲ. ದೇವರನ್ನು ಅರಿತು ಪ್ರೀತಿಸುವುದಲ್ಲ, ವೈಯಕ್ತಿಕ ಲಾಭಕ್ಕಾಗಿ ನಾವು ಬಡಿದಾಡುತ್ತೇವೆ. ಯಾವ ಉದ್ದೇಶವೂ ಇಲ್ಲದೆ ಯಾವುದೇ ಲಾಭಕ್ಕಾಗಿ ಬಡಿದಾಡದೆ ನಾವು ದೇವರ ಸೇವೆ ಮಾಡಿದರೆ ಅದು ಕೇವಲ ವ್ಯಾಪಾರವಾಗುತ್ತದೆಯೇ ವಿನಃ ದೇವರ ಬಗೆಗೆ ನಿಜವಾದ ಪ್ರೀತಿಯೂ ಆಗುವುದಿಲ್ಲ. ಅದಕ್ಕಾಗಿ ಯಾವುದೇ ಲಾಭಕ್ಕಾಗಿ ದೇವರ ಸೇವೆ ಮಾಡಬಾರದು. ಲೌಕಿಕ ಕಾರಣವೂ ಇದರಲ್ಲಿ ಕೂಡಿರುತ್ತದೆ. ನಾವು ಶ್ರೀಮಂತರಾಗಬೇಕು, ಸಮೃದ್ಧಿ ಜೀವನವನ್ನು, ಉತ್ಕೃಷ್ಟ ಜೀವನವನ್ನು ಸಾಗಿಸಲು ಲೌಕಿಕ ಲಾಭಕ್ಕಾಗಿ ನಾವು ಭಗವಂತನನ್ನು ಪ್ರೀತಿಸುತ್ತೇವೆ. ಲೌಕಿಕ ಪ್ರಯೋಜನಗಳನ್ನು ಪಡೆಯಲು ಬಡಿದಾಡುತ್ತೇವೆ. ಆದರೆ ಭಕ್ತನಾದವನು, ಶರಣನಾದವನು ತನಗಾಗಿ ಏನನ್ನೂ ಬಯಸುವುದಿಲ್ಲ. ಅವನು ಕೇವಲ ಪ್ರೀತಿಯಿಂದ ಭಗವಂತನಿಗೆ ಸೇವೆ ಮಾಡಲು ಬಯಸುತ್ತಾನೆ ಹೊರತು ಮತ್ತಾವುದಕ್ಕೂ ಅಲ್ಲ. ತಾಯಿಯು ಮಗುವಿಗೆ ಸಲ್ಲಿಸುವ ಸೇವೆಯಂತೆ ನಮ್ಮ ಸೇವೆ ಇರಬೇಕು. ಅದಕ್ಕಾಗಿ ಆ ಭಗವಂತನನ್ನು ಅರಿಯಲು, ಭಗವಂತನ ಕರುಣೆಯ ಪ್ರೀತಿಗೆ ಪಾತ್ರರಾಗಲು ನಾವು ಭಕ್ತಿ ಮಾರ್ಗವನ್ನೇ ಸ್ವೀಕರಿಸಬೇಕು. ಇನ್ನು ನಾವು ದೈಹಿಕ ದೃಷ್ಟಿಯಿಂದ ನೋಡಿದರೆ ಮಾಂಸಾಹಾರವನ್ನು ವರ್ಜಿಸಬೇಕು. ಮಾಂಸಾಹಾರವು ಅನಾಗರಿಕ ಅದು ಸಂಕೇತವಾಗುತ್ತದೆ. ಆದ್ದರಿಂದ ನಾವು ಸತ್ಯನಿಷ್ಠರಾಗುವುದು ಹೇಗೆ, ಅಂತರಂಗದಲ್ಲಿ ಬಹಿರಂಗದಲ್ಲಿ ಪರಿಶುದ್ಧರಾಗಿರುವುದು ಹೇಗೆ, ಅದಕ್ಕಾಗಿ ನಮ್ಮ ಜೀವನದಲ್ಲಿ ಪ್ರಜ್ಞೆ, ತಿಳುವಳಿಕೆಯನ್ನು ನಾವು ಪಡೆಯಬೇಕು. ಕಾರಣ ನಮ್ಮ ಜೀವನ ಭಗವಂತನ ಆಶ್ರಯದಲ್ಲೇ ಸಾಗಬೇಕು. ಆ ಗುರು ಭಗವಂತನ ಆದೇಶವನ್ನು ನೆರವೇರಿಸುವುದರಿಂದ ಆ ಗುರುವನ್ನು ದೇವರಂತೆಯೇ ಕಾಣಬೇಕು, ಗುರುವನ್ನು ದೇವರಂತೆಯೇ ಉಪಚರಿಸಬೇಕು. ಗುರು ಹಿರಿಯರನ್ನು, ತಾಯಿ ತಂದೆಗಳನ್ನು ನಮ್ಮ ಜೀವನ ಮುಡುಪಾಗಿಡಬೇಕು. ದೇವರ ನಾಮ, ದೇವರ ಕೀರ್ತಿ, ದೇವರ ಲೀಲೆ, ದೇವರ ನಾಮಸ್ಮರಣೆ, ಹೀಗೆ ದೇವರ ಪ್ರೀತಿಗೆ ಪಾತ್ರರಾಗಬೇಕು. ಈ ಲೌಕಿಕ ಪ್ರಪಂಚವನ್ನೇ ನಾವು ಅರಿಯಲು ಸಾಧ್ಯವಿಲ್ಲದಿರುವಾಗ ಆ ಲೌಕಿಕ ಪ್ರಪಂಚದ ಆಚೆಗಿರುವುದನ್ನು ನಾವು ತಿಳಿಯಲು ಸಾಧ್ಯ. ಅದಕ್ಕಾಗಿ ನಾವು ಭಗವಂತನನ್ನು ಅರ್ಥ ಮಾಡಿಕೊಳ್ಳಬೇಕು.
ಆ ಭಗವಂತನು ಅಪರಿಮಿತ, ನಾವು ಪರಿಮಿತ. ಅಪರಿಮಿತವೆಂದರೆ ಅತೀತ, ಲೌಕಿಕ ಪ್ರಪಂಚದಿಂದ ಅತೀತನಾಗಿದ್ದಾನೆ. ನಾವು ಮಾತ್ರ ಪರಿಮಿತ, ಅಂದರೆ ನಮ್ಮ ತಿಳುವಳಿಕೆ ಗ್ರಹಣ ಶಕ್ತಿ ಅದು ಪರಿಮಿತವಾಗಿರ್ತದೆ. ನಿಜವಾದ ಪ್ರಗತಿ ಅಂದರೆ ನಾವು ದೇವರನ್ನು ಅರಿತುಕೊಳ್ಳಬೇಕು, ಕಾಣಬೇಕು. ಪಾಪ ಕಾರ್ಯಗಳನ್ನು ಮಾಡದೇ ಇದ್ದಾಗ ಭಗವಂತನ ದರ್ಶನವಾಗುತ್ತದೆ. ಆದ್ದರಿಂದ ನಾವು ವಿಶ್ವಗುರು ಬಸವಣ್ಣನವರು ಹೇಳಿದಂತೆ ಆ ಷಟ್ಸ್ಥಲವನ್ನು, ಪಂಚಾಚಾರಗಳನ್ನು, ಅಷ್ಟಾವರಣಗಳನ್ನು ಪಾಲಿಸಬೇಕು. ಷಟ್ಸ್ಥಲವೆಂದರೆ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಇನ್ನು ಪಂಚಾಚಾರಗಳು ಎಂದರೆ ಲಿಂಗಾಚಾರ, ಸದಾಚಾರ, ಶಿವಾಚಾರ, ಘನಾಚಾರ, ವೃಕ್ಷಾಚಾರ. ಹೀಗೆ ಇಷ್ಟಲಿಂಗದ ಪ್ರಜ್ಞೆಯಿಂದ ನಮ್ಮ ಜೀವನ ಪಾವನವಾಗುತ್ತದೆ. ನಾವು ಕರ್ಮ ಮಾಡುವಾಗ ಸಂಚಿತ ಕರ್ಮವ ಅಂದರೆ ನಾವು ಕೂಡಿಟ್ಟ ಕರ್ಮವೇ ಅದು ಪ್ರಾರಬ್ಧ ಕರ್ಮವಾಗುತ್ತದೆ. ಆ ಕೂಡಿಟ್ಟ ಕರ್ಮ ಎಂದಾದರೂ ಒಂದು ದಿನ ಫಲ ಕೊಟ್ಟೇ ಕೊಡುತ್ತದೆ. ಇನ್ನು ಆಗಾಮಿ ಕರ್ಮವೆಂದರೆ ಈ ಜನ್ಮದಲ್ಲಿ ಮಾಡಿರುವ ಕರ್ಮಕ್ಕೆ ಮುಂದಿನ ಜನ್ಮದಲ್ಲಿ ಅದು ಫಲ ಕೊಡುತ್ತದೆ. ಆದ್ದರಿಂದ ಕರ್ಮವನ್ನು ಮಾಡುವಾಗ ಸತ್ಕರ್ಮವನ್ನೇ ಮಾಡಬೇಕು. ಇಲ್ಲದಿದ್ದರೆ ನಮ್ಮ ಜೀವನ ಆ ಪಶು ಜೀವನವಾಗುತ್ತದೆ. ಆದ್ದರಿಂದ ಭಗವಂತನನ್ನು ಅರಿತು ಬ್ರಹ್ಮಾಂಡವನ್ನೇ ನಾವು ಗೆಲ್ಲಬೇಕು. ಭಗವಂತನ ಸ್ಮರಣೆಯಿಂದ ನಾವು ಭಕ್ತಿಪೂರ್ವಕವಾಗಿ ಮಾಡಬೇಕು. ಈ ಜೀವನವೆಂಬ ದೀರ್ಘ ಪಯಣದಲ್ಲಿ ಆ ಭಗವಂತನೇ ನಮಗೆ ಶ್ರೀರಕ್ಷೆಯಾಗಿ ನಿಲ್ಲುತ್ತಾನೆ. ಕಾರಣ ಭಕ್ತಿ, ಶ್ರದ್ಧೆ, ನಿಷ್ಠೆಯಿಂದ ಇಂದ್ರಿಯ, ಮನಸ್ಸು, ದೇಹಗಳನ್ನು ನಾವು ಹತೋಟಿಯಲ್ಲಿಟ್ಟುಕೊಂಡು ಇಷ್ಟಲಿಂಗವನ್ನು ಪೂಜೆ ಮಾಡಬೇಕು. ಆ ಇಷ್ಟಲಿಂಗವೇ ಭಗವಂತ ಎಂದು ದೃಢವಾಗಿ ನಂಬಿ ಈ ಭವಚಕ್ರದಿಂದ ನಾವು ಪಾರಾಗಬೇಕು. ಅಂಥ ಇಷ್ಟಲಿಂಗವನ್ನು ನಾವು ಧಾರಣೆ ಮಾಡಿ ಭಗವಂತನ ಪ್ರೀತಿಗೆ ಪಾತ್ರರಾಗೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶರಣ.